ಕೈಲಾಸ ಮಂಟಪ ಕಟ್ಟುವಂತ ಸಮಯದೊಳಗೆ ಕಟ್ಟಡ ಟೈಮ್ದೊಳಗ ಅಕ್ಕಲಕೋಟಿ ಮಹಾರಾಣಿ 10-20 ಜನರು ಕರ್ಕೊಂಡು ಹೋಗಿದ್ರು ಅಪ್ಪನ ದರ್ಶನಕ್ಕೆ ಹೋದ ಟೈಮ್ದೊಳಗೆ ಅದನ್ನ ಕಟ್ಟುವತ್ನಾಗ ಗಚ್ಚ ಸಿಮೆಂಟ್ ಹೊರ್ತಾರಲ್ಲ ಕಟ್ಟಡಕ್ಕೆ ಸಿಮೆಂಟ್ ಹೊತ್ತು ಸೇವಾ ನಡೆದಿತ್ತು. ಹೋಗಿ ಅಪ್ಪನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದು ಅಕ್ಕಲಕೋಟಿ ಮಹಾರಾಣಿ. ಸಾಷ್ಟಾಂಗ ನಮಸ್ಕಾರ ಮಾಡಿ ಹೊರಗೆ ಬಂದು ಸಿಮೆಂಟ್ ತುಂಬಾ ಕಟ್ಟಿದ್ರಲ್ಲ ಗಚ್ ಮಾಲ್ ತುಂಬೋದು ಸಿಮೆಂಟ್ ತುಂಬೋದು ಕಲಿಸಿ ಬುಟ್ಟಿ ಹೊತ್ತು ಅವರೆಲ್ಲ ಮಹಾರಾಣಿ ಯವ್ವ ನೀ ಬೇಡ ಹೊರಸರಂದ್ರೆ ಗಂಡಗಚ್ಚಿ ಹಾಕಿಬಿಟ್ಲು. ಪಿತಾಂಬರ ಮಹಾರಾಣಿ ರೀ, ನೀವ ಇಟ್ಟು ಕಿಮ್ಮತ್ತಿನ ಉಡ್ತೀರಿ ಅಂದ್ರೆ ಇನ್ನು ಮಹಾರಾಣಿ ಎಂತ ಪಿತಾಂಬರ ಹುಟ್ಟಿರ್ಬೇಕು. ಹೊಲಸಾದ್ರೆ ಇದನ್ನ ಮತ್ತೊಂದು ತಗೊಳಕ್ ಬರ್ತೈತಿ, ಎಲ್ಲ ಕಡೆ ಸೇವಾ ಸಿಗ್ತೈತಿ ಅನ್ಪ. ಇಂಥ ಪಿತಾಂಬರ ರೊಕ್ಕ ಕೊಟ್ಟರೆ ಸಿಗ್ತೈತಿ, ಗುರು ಸೇವಾ ಸಿಗ್ತೈತೇನೋ. ಗುರು ಪಾದ ಸೇವೆಯನ್ನು ಒಲದಿಂದ ಮಾಡದೆ ಸುಮ್ಮ ನಿಜಗುಂಡ್ರಂತ ಗುರುವಿನ ಗುಣ. 4 ಮಂದಿ ಅಕ್ಕಿ ಕೂಡ ಬಂದವ್ರಂದ್ರ ಯವ್ವ ನೀ ಯಾಕೆ ಮಾಡಕತ್ತಿದ್ರಿ, ನಾವಿರಕ್ಕಾಗ್ಲಿ. ಇದನ್ನ ಪಕ್ಕ ನೆನ್ಪಿಟ್ಕೋರಿ ನೀವು. ನಿಲುಗಡೆ ಅಕ್ಕಲಕೋಟೆಯಿಂದನೇ ಬಂದ ಇದೀವಿ. ಯವ್ವ ನೀ ಯಾಕೆ ಹೊರಕತ್ತಿದ್ರಿ, ನಾವು ಹೊರ್ತಿದ್ ಸರಿ, ನಾವು ಹೊರ್ತೀವಿ ಸರಿ ಅಂದಾಗ ಅವ್ವ ಒಂದು ಮಾತಂದಳು, ಮಹಾರಾಣಿ ನೀವು ಸೇವಾ ಮಾಡಿದ ಪುಣ್ಯ ನಿಮಗ, ನಾ ಮಾಡಿದ್ದಲ್ಲ ನನಗ. ತಾನುಂಬ ಊಟವನ್ನು ತನ್ನಾಶ್ರಯ ರಚಿಸುಕವನ್ನು ಮತ್ತೊಬ್ಬರ ಕೈಲಿ ಮಾಡಿಸುವುದುಂಟೆ. ಬರ್ತೈತೆ ನಾ ದುಡಿದ ನೀವು ದುಡಿದ್ರೆ ನನಗಂಗ ಬರ್ತೈತೆ. ತಾನುಂಬ ಊಟವನ್ನು ಕೇಳ್ತಾರಲ್ಲ ಬಸವಣ್ಣ ಅವರು, ನನಗೆ ಸೌಡಿ ಇಲ್ರಿ, ಒಂದು 4 ದಿವಸ ನನ್ನ ಬಗ್ಗೆ ನೀವ ಊಟ ಮಾಡ್ರಿ ಅಂದ್ರೆ ಹೊಟ್ಟೆ ಯಾಕೆ ತುಂಬೋದು? ಸೌಡಿಲ್ಲ, ನಿಮ್ಮ ಬಗ್ಗೆ ನಾವ 4 ದಿವಸ ಊಟ ಮಾಡ್ತಂದ್ರೆ ನೀವು ಊಟ ಮಾಡಿದವ್ರದಾಗ ಹೊಟ್ಟೆ ತುಂಬುದ್ಲ. ಅದಕ್ಕಾಕೆಂದು ನೀವು ಮಾಡಿದ್ರೆ ಸೇವಕರು ಇರಲಿ, ನೀವು ಮಾಡಿದ್ರೆ ಆ ಪುಣ್ಯ ನಿಮಗೂ ಕೊಡ್ತಾನ. ನಾ ಮಾಡಿದ್ರೆ ಅದಕ್ಕೆ ಸ್ವಂತ ನೀವು ಹತ್ತಿರ್ಲ ಇಲ್ಲ, ಎಲ್ಲರೂ ಹೋಗೋದತ್ತೇನ್ರಿ. ನಾವು ಎಲ್ಲರೂ ಕೂಡಿ ಅವನ ನೇಮಿಸಿದೆವು, ಊಟಕ್ಕೂ ಅವನ ನೇಮಿಸಿರಲ್ಲ, ಎಲ್ಲರೂ ಕೂಡಿ. ಹೌದಾ ಸ್ವಾಮಿಗಳು? ನಾವು ಅವನ ಒಬ್ಬನ ಬಿಟ್ಟಿದ್ರಲ್ಲ, ಮಠಕ ಬಿಟ್ಟಿದ್ವಿ ನಾವು. ಶಿವಲಿಂಗದ ಮಠಕ ನಾವ್ ಯಾರು ಹೋಗುದಲ್ರಿ, ನಮಗ ಆಗೋದಲ್ರಿ. ಅವ ಬದಕ ನಿಂತಾನ್ರಿ, ಅದನ್ನ ಅರ್ಥ ಮಾಡ್ಕೋರಿ. ಅವ ಅದಕ್ಕೆ ನಿಂತಾನಲ್ಲ, ಆ ಪುಣ್ಯ ಅವಾಗ ನಿಮಗೇನು ಕೊಟ್ಟರು ಬರೋದಿಲ್ಲ. ಇದನ್ನ ಅಂದ್ರೆ ನೀವು ಆಗ ಬರ್ತೈತೆ. ಅವನ ಅದಕ್ಕೆ ಬಿಟ್ಟಿದ್ವಿ ಅಂದ್ರೆ 4-5 ಮಂದಿ ಕೂಡಿ ಅವನೇನು ಕಳಿಸ್ತಿರ್ಲ, ಹಂಗ 4-5 ಮಂದಿ ಕೂಡಿ ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಮತ್ತೆ ಅವರ ಪಾದದ ಕೆರವಾಗಿ ಗುರುಗಳ ಹತ್ತಿರ ಇರಿ ಚಂದ. ದಾಸಮಯ್ಯ ಅವರಂತಾರ, ಶಕ್ತಿ ಎಂಥದರಿ, ಗುರುವಿನ ಯಾಕೆ ಮಾಡ್ಕೋಬೇಕು ಅಂತ ಕೇಳಿದ್ರೆ ಅಂತಾರ ಅವರು, ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು, ಉತ್ತರತು ಹೋಯಿತು, ಮಾಯಾ ಪ್ರಪಂಚ ಬಿಟ್ಟಿತ್ತು, ನೆಟ್ಟನೆ ಗುರು ಪಾದವ ಮುಟ್ಟಿ ಭವಗೆಟ್ಟೆನು ಕಾಣ ರಾಮನಾಥ. ಡಾಂಬಿಕ ಸಂಸಾರ ಬಾಧೆಯ ನಡೆದು ಕುಂಬಿನಿಯೊಡನೆ ಮುಕ್ತನಾಗಬೇಕಾದರೆ ನಂಬಲು ಮನುಜ ಗುರುಪಾದ. ನಿಮಗಲ್ಲ ಮಾಡಲ್ದವ್ರಿಗತ್ತ, ನೀವಂತ ಮಾಡತ್ತ ಪ್ರಶ್ನೆ ನಿಮ್ಮ ಬಗ್ಗೆ ಹೇಳಕ್ ತಯಾರಿಲ್ಲ. ಯಾಕಂದ್ರೆ ನೀವು ಭಕ್ತಿವಂತರದಂತ ಬರ್ತೀರಿ, ನೀವು ವೈಭವದಿಂದ ನಡೆದ. ಸುಮ್ಮನೆ ಹೇಳ್ಬೇಕು, ಬರಲ್ಲದವ್ರಿಗೆ, ಈ ಕಡೆ ಲಕ್ಷ್ಯ ಇಲ್ಲದವ್ರಿಗೆ, ಸುಮ್ಮ ಮಜಾ ಮಾಡಾಕ ನೋಡಾಕ ಬಂದವ್ರಿಗೆ ಈ ಮಾತು ಹೇಳಕತ್ತೇನೆ. ಅವ ದೇವರು ನಮ್ಮ ಮನ್ಯಾಗ ಅದಾವ, ಗುರುಗಳ ನಮ್ಮ ಮನ್ಯಾಗ ಅದಾರು. ಒಬ್ಬ ಹಿಂಗ ಅಂದ ನನಗೆ, ಅದು ಮಹಾರಾಷ್ಟ್ರ, ಇದು ಮುಗಿಸೋದು ಅಲ್ಲೇ ಹೊಂಟದ್ದು, ಬರೀ ನಾವು ಮಹಾರಾಷ್ಟ್ರಕ್ಕೆ ಗಂಟು ಬಿಟ್ಟದ್ದು. ಅವು ಅಂದು ನಾವು ಸೇವಾ ಮಾಡ್ಬೇಕಪ್ಪ, ಮಠಕ್ಕೆ ಬರಬೇಕು, ಸಾಧು ಸಂತರಿಗೆ ದಾನ ಧರ್ಮ ಮಾಡಬೇಕು ಅಂದ. ಅವ ಎಲ್ಲಿ ಸೌಡೈತಿರಿ, ದೇವ್ರ ಅಜ್ಜಾರ ನಮ್ಮ ಮನ್ಯಾಗ ಇವೆಲ್ಲ ಅದಾವ್ರಿ, ದೇವರು ಅದಾನ, ಗುರುಗಳು ಅದಾರ, ಮನ್ಯಾಗ ಅದಾರು. ನಾವಿನ್ ತಿಳಿದು ಇವು ಮನ್ಯಾಗನ ತಂದು ಇಟ್ಕೊಂಡು ನಾನು ಎಲ್ಲ ಗುರುಗಳನ್ನ ಸಾಧುರು ತಂದು ಹೇಳಪ್ಪ ಅಂದ ಕೂಡ ಅವ ಅಂದ, ಪೈಸಾ ಮೇರ ಪರಮಾತ್ಮ, ಇದ ದೇವ್ರ ಚಂದ ಹೇಳಿದವ. ಎಲ್ಲ ನಮ್ಮ ಮನ್ಯಾಗ ಅದಾವ ಅಂದವ, ಇವ್ದ ಸೇವಾ ಮಾಡೋದ ಹೆಚ್ಚಾಗೈತೆ ಅಂದ. ಯಾರಪ್ಪ ಅಂದ ಕೂಡ ಪೈಸಾ ಮೇರ ಪರಮಾತ್ಮ, पत्नी मेरा गुरु, बाल बच्चा साधु संत किसका सेवा करो.
ಇವ ಅದಾವ ನಮ್ಮ ಮನ್ಯಾಗೆಲ್ಲ ಅಂದ. ದೇವ್ರು ಯಾವ್ದಪ್ಪ? ದುಡ್ಡೇ ದೊಡ್ಡಪ್ಪ. ರೊಕ್ಕ ನಮಗೆ ದೇವ್ರಿ. ಅದನ್ನ ಎಲ್ಲಿ ದೇವ್ರು ಶಿವಲಿಂಗ ಶಿವಲಿಂಗ ಅನ್ನಕ್ಕಾಗೋದಿಲ್ಲ ನಾವು. ರೊಕ್ಕ 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 ನೋಡ್ರಿ. ಶಿವಲಿಂಗ ಶಿವಲಿಂಗ ಅನ್ನುವತ್ನಾಗ ಮನಸ್ಸು ಅಳಿಗಾಡ್ತೈತಲ್ಲ, ಕರೆ ರೊಕ್ಕ ಎನಿಸೋ ಹೊತ್ನಾಗ ಮನಸ್ಸು ಅಳಿಗಾಡುದಿಲ್ಲ. ಹೌದಲ್ರಿ ಸ್ವಾಮಿಗಳು? ಶಿವಾಯ ನಮೋ ಶಿವಲಿಂಗೇಶ ಶಿವಲಿಂಗೇಶ ಶರಣ ಶರಣ ಜಪ ಮಾಡೋ ಹೊತ್ನಾಗ ಯಾರು ಬಂದ್ರು? ಶಿವಲಿಂಗ ಶಿವಲಿಂಗ ಶರಣ ಶರಣ ಶರಣ. ಯಾರವ್ರ ಬಾಯ್ ಮಾಡ್ತೀರಿ? ಶರಣ ಶರಣ. ಅದ ಹೊತ್ನಾಗ 1 ಲಕ್ಷ ರೂಪಾಯಿ ತಗೊಂಡು 1-2 ಲಕ್ಷ ರೂಪಾಯಿ ಇಟ್ಕೊಂಡು ಎನಸೋ ಹೊತ್ನ್ಯಾಗ 1 2 1 2 1 2 ಅಲ್ಲ 1 2 3 4 5 6 7 8 9